ಟೈಮ್ ಕರೆದಾಗ ಬರೋದೇ ಇಲ್ಲ ಅಂದ. ಎಷ್ಟು ಸತಿ ಕರೆದೆ ಗೊತ್ತಾ? ಅಮ್ಮ ಬಿಟ್ರು ಇವನ್ ಬರಲ್ಲ ಅಂತಾನೆ. ನಂಗಂತೂ ಸಾಕಾಗೋಗಿತ್ತು. ಕೊನೆಗೆ ಎಲ್ರು ಸೇರಿ ಎಳ್ಕೊಂಡು ಹೋಗಿದ್ದಾಯ್ತು ಇವನಿಗೆ. ಲಾಸ್ಟ್ ಇಯರ್ ನಮ್ಮೂರಿಗೆ ಬಾ ಅಂದ್ರೆ ಬರಲ್ಲ ಅಂತ ನಂಗೆ ಭಯ ಆಗುತ್ತೆ. ಮಣ್ಣಲ್ಲಿ ನಡೆದು ಅಭ್ಯಾಸ ಇಲ್ಲ ಅನ್ನ. ಅದಕ್ಕೆ ಈ ವರ್ಷ ಇವನು ಒಬ್ಬನೇ ಬಿಟ್ಟೋಗೋಣ ಅಂತ ಹೇಳಿದ್ದು. ಅದ್ಯಾಗ ಮನ್ಸು ಮಾಡ್ದೆ? ಈ ವರ್ಷ ಬಿಸಿಲು ಜಾಸ್ತಿ ಇತ್ತು ಅಂತನಾ? ಅದೇ ಕಾರಣ ಇರ್ಬೋದು. ಬೆಂಗಳೂರಲ್ಲಿ ಬಿಸಿಲು ಜಾಸ್ತಿ, ಗಾಳಿನೂ ಬರಲ್ಲ. ಹಳ್ಳಿಲಿ ಹೇಗಿರುತ್ತೆ ಅಂತ ನೋಡೋಣ ಇರ್ಬೋದು. ಒಂದ್ ಕಡೆ ಅವನು ಜಾರ್ ಬಿದ್ದ. ನಂಗೆ ಗೊತ್ತಿತ್ತು ಅವ ಚೊಪ್ಪಲಿ ಹಾಕೊಂಡ್ ಬಂದಿದ್ದು. ಖುಷಿಯಿಂದ ಓಡ್ತಿದ್ನ. ಆಗ ಸುರಂತ ಜಾರ್ ಬಿದ್ದೆ. ಸಕ್ಕತ್ತಾಗಿ ಏಟಾಗಿದೆ ಅನ್ಕೊಂಡೆ. ನೋಡಿ ಏನು ಆಗಿರ್ಲಿಲ್ಲ. ಜಾರ ಬಂದಿ ತರ ಫೀಲ್ ಆಯ್ತು. ಇವನಂತೂ ಅಲ್ಲೆಲ್ಲ ಕಡೆ ಓಡೋಡೋಗ್ತಿದ್ದಾನೆ. ಎಷ್ಟು ಕಿರ್ಚಿದ್ರು ಕೇಳಿಸ್ತಿಲ್ಲ. ಆ ನದಿ ಹತ್ರ ಅಂತೂ ನನ್ನ ಮಾತೇ ಕೇಳ್ತಿಲ್ಲ. ಅಲ್ಲಿ ನದಿ ಮೇಲಿರೋ ಕಲ್ಗಳು ನೈಸಾಗಿ ಪಾಚಿ ಕಟ್ಕೊಂಡಿರ್ತವೆ. ಅಲ್ಲೇನಾದ್ರು ಕಾಲಿಟ್ರೆ ಮುಗೀತು, ಕೈಯೋ ಕಾಲೋ ಫ್ರ್ಯಾಕ್ಚರು. ಇವನು ಹಿಂಗಂದ ತಕ್ಷಣ ಕೈ ಇಟ್ಕೊಂಡ್ಬಿಟ್ಟೆ. ಅಲ್ಲಿ ಆ್ಯಕ್ಚುಲಿ ಆ ನದಿ ತುಂಬ ಡೇಂಜರು. ಹೂವಣ್ಣ ಆಳ ಇದೆ ಅಂತ ಗೊತ್ತೇ ಆಗಲ್ಲ, ಏನು ಇಲ್ಲ ಅನ್ನೋ ಥರ ಅನ್ಸುತ್ತೆ. ನೀರೊಳಗಡೆ ಮರಳು ಇರುತ್ತಲ್ಲ, ಅದ್ರಲ್ಲಿ ಏನಾದರೂ ಕಾಲಿಟ್ರೆ ಪೂರ್ತಿ ಮುಳುಗೋಗ್ತೀವಿ ಅಣ್ಣ. ಸುಳಿದೆ ಅಂತ ಬೋರ್ಡ್ ಹಾಕಿದ್ರು, ಆದ್ರೂ ಇವನನ್ನ ಮೆತ್ತು ಕರ್ಕೊಂಡು ಹೋದ್ವಿ. ಅಷ್ಟರಲ್ಲಿ ಯಾರೋ ನೋಡಿ, ಅಲ್ಲೆಲ್ಲ ಯಾಕ್ರ ಹೋಗ್ತಿದ್ದೀರಾ? ಸುಳಿದೆ ಅಂತ ಬೋರ್ಡ್ ಹಾಕಿಲ್ವಾ? ಬನ್ನಿ ಬನ್ನಿ, ಏನ್ ಹುಡುಗ್ರ ಅಂತ ಬೈದ್ರು. ಎಲ್ರೂ ಓಡ್ಕೊಂಡು ಬಂದ್ವಿ. ಆ ಸುಳಿ ಹತ್ರ ಎಷ್ಟೊಂದು ಜನ ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗಿದಾರಂತೆ. ನಿಮ್ಗೆ ಬೋರ್ಡ್ ಇದ್ರು ಬುದ್ಧಿ ಬರ್ಲಿಲ್ವಾ? ಅದಕ್ಕೆ ಮತ್ತೆ ನಿಮ್ಮನ್ನ ನೀರಲ್ಲಿ ಕಾಲಿಡಕ್ಕೆ ಬಿಡಲ್ಲ. ಜೋಶಲ್ಲಿ ದೂರ ದೂರ ಹೋಗ್ತೀರಾ. ಒಟ್ನಲ್ಲಿ ಇವನು ಒಂದು ಚಿಂತೆ ಆಗಿತ್ತು. ಸೇಫಾಗಿ ಕರ್ಕೊಂಡು ಬಂದ್ವಿ. ಸೇಫಾಗಿ ಕರ್ಕೊಂಡು ಬಂದ್ರೆ ಹಳ್ಳಿಯಲ್ಲಿ ಹೇಳೋದು ಬೀಳೋದು ಎಲ್ಲ ಸಹಜ. ನಾನ್ ಮಾಡಿದ ತಪ್ಪು ಅವ್ರು ಯಾಕೆ ನಿಮ್ಗೆ ಬೈಟ್ರು? ಇನ್ನೇಂದ ರಜಾ ಬಂದ್ರೆ ಅಲ್ಲಿದೆ ಮಜಾ. ನೆಕ್ಸ್ಟ್ ಇಯರು ಯೂರೂರು ಹೋಗೋಣ. ಅಲ್ಲಿ ತೆಂಗಿನ ತೋಟ, ಅಡಿಕೆ ತೋಟ, ಕಾಫಿ ತೋಟ ಎಲ್ಲ ಇದೆ. ಅಲ್ಲಂತೂ ಮಳೆ ಬಂದರೆ ಹೋಗೋಕ್ಕೆ ಆಗಲ್ಲ. ಕಾಲೆಲ್ಲ ಕೊಚ್ಚೆ, ತುಂಬ ಹುಳಗಳು. ಕೈ ಕಚ್ಚಿದ್ರೆ ಕೆಂಪಾಗ್ಬಿಡುತ್ತೆ ಕೈ. ಹಂಗೆ ರಾತ್ರಿ ಆದರೆ ಸೊಳ್ಳೆ ಕಾಟ. ನಾನಂತೂ ಒಂದ್ಸತಿ ಹೋಗಿದ್ದೆ, ಅದೇ ಲಾಸ್ಟು. ಇನ್ಯಾವತ್ತೂ ಹೋಗೇ ಇಲ್ಲಪ್ಪ ಅಲ್ಲಿ. ಈಗ ನಿನ್ನ ಜೊತೆ ಹೋಗ್ತೀನಲ್ಲ, ನೋಡ್ತೀನಿ ಇಲ್ಲ ಹೆಂಗಿರ್ತೀಯ ಅಂತ. ನಾವೆಲ್ಲ ನಾಟಿ ನೀನು ಫಾರಂ ಕೋಳಿ. ಬಿಟ್ಟು ಹೋಗೋಣ. ಸರಿ ಸರಿ ಕರೆದೆ ಗೊತ್ತಾ? ಇವನು ಹೇಳಿದ್ರು ಪಾಚಿ ತೋರಿಸು, ಅಲ್ಲಿ ನೈಸಾಗಿರ್ತವೆ ಪಾಚಿ ಕಟ್ಟಿ ಏನೋ ಒಂದು ತೋರಿಸು. ಫುಲ್ ನೈಸಾಗಿ ಪಾಚಿ ಕಟ್ಟಿರ್ತವೆ. ಅಕಸ್ಮಾತ್ ಮಿಸ್ ಆಗಿ ಏನಾರು ಕಾಲಿಟ್ರೆ ಕೈಯಿಂದಾನೆ ತೋರಿಸು. ಕಾಲಿಟ್ರೆ ಕೈ ಹಿಡ್ಕೊಂಡ್ಬಿಟ್ಟೆ. ತಕ್ಷಣ ಕೈ ಹಿಡ್ಕೊಂಡ್ಬಿಟ್ಟೆ. ಸ್ವಲ್ಪ ಆಕ್ಟಿಂಗ್ ಮಾಡು. ಕೈ ಹಿಡ್ಕೊಂಡ್ಬಿಟ್ಟೆ. ಹಾ, ಸ್ನಾನ ಮಾಡಿದ್ದೆ. ಅಪ್ಪ ನದಿಯಲ್ಲಿ ಸ್ನಾನ ಮಾಡಿದ್ದು ಸಿಂಪಲ್. ನದಿ ಸ್ನಾನನೇ ಮಾಡಿದ್ದು. ನಮ್ದು ಎಕ್ಸ್ಪ್ರೆಷನ್ ನನ್ನ ಕಣ್ಣೆಲ್ಲ ನೋಡೋ ಒಂಚೂರು. ಸ್ನಾನ ಮಾಡಿದ್ದು. ಈ ಆ ನದಿ ಸ್ವಲ್ಪ ಹೇಳು, ಎಲ್ಲ ಒಂದೇ ಥರ ಹೇಳ್ಬೇಡ. ಆ್ಯಕ್ಚುಲಿ ನದಿ ಸ್ವಲ್ಪ ಡೇಂಜರು. ಹ್ಞೂ ಅಣ್ಣ, ಆಳ ಇದ್ರು ಗೊತ್ತಾಗಲ್ಲ. ಅಲ್ಲೆಲ್ಲ ಯಾಕ್ರ ಹೋಗ್ತೀರಾ? ಹಂಗೆ ತಾನೇ ದೂರ. ಏನು ಹುಡುಗ್ರ ಅಂತ ಇಲ್ಲಿಂದ ಹಿಂಗೆ ತಾನೇ ದೂರದಿಂದ ಏನು ಹಳ್ಳಿಗೋದ್ರೆ ಬೀಳೋದು ಹೇಳೋದು ಸಹಜ. ಹೋಗಿ ಅವ್ರು ಯಾಕೆ ನಮಗೆ ಬೈತಾರೆ? ನೆಕ್ಸ್ಟ್ ಯೂರೂರು ಹೋಗೋಣ ಕಣೋ. ಅಲ್ಲಿ ಕಾಫಿ ತೋಟ, ಅಲ್ಲಿ ವಾವ್, ಕಾಫಿ ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಎದುರುಗಡೆ ಎಕ್ಸ್ಪ್ರೆಷನ್ನು. ಅಲ್ಲಿ ಕಾಫಿ ತೋಟ, ಅಡಿಕೆ ತೋಟ, ಒಂದಕ್ಕೊಂದು ಇದು ಬೇಕಾ? ಅಲ್ಲಿ ತೆಂಗಿನ ತೋಟ ಒಂದೇನ? ಅಲ್ಲಿ ತೆಂಗಿನ ತೋಟ, ಕಾಫಿ ತೋಟ, ತೆಂಗಿನ ತೋಟ, ಕಾಫಿ ತೋಟ ಬೇರೆ ಬೇರೆ. ಅಲ್ಲಿ ಎಲ್ಲ ಇದೆ ಕಂಡ್ರೋ ಯಾರು? ಆವಾಗ ನೋಡು ಎಲ್ಲ ಇದೆ. ಓಡಾಡೋಗ್ತಿದ್ದಾನೆ ಅಲ್ಲಂತೂ.
ನಾನಂತೂ ಬೇಜಾರಾಗ್ಬಿಟ್ಟಿತ್ತಪ್ಪ ನಂಗಂತೂ. ರೆಡಿ ಏನೇನೋ ಪರವಾಗಿಲ್ಲ, ನಂಗಂತೂ ಬೇಜಾರಾಗೋ ಅದೇನಿದೆ ಅದು ಆರಾಮಾಗಿ ಹೇಳೋ, ಪರವಾಗಿಲ್ಲ. ನಿನ್ನ ಭಾಷೆಯಲ್ಲೇ ಹೇಳೋ, ಲೈನ್ ಬಂದರೆ ಸಾಕು, ಕನ್ನಡ ಬರುತ್ತೆ ತಾನೇ. ರೆಡಿ. ನನ್ನ ಮಾತೇ ಕೇಳ್ತಿಲ್ಲ. ಅಲ್ಲ, ಅದು ಇದು ಮಾಡ್ಕೊಂಡು ನೆನೆಸ್ಕೊ, ನದಿಯಲ್ಲಿ ಕಲ್ಗಳು ನೈಸ್ ಇರುತ್ತೆ ಕಣೋ, ಅದ್ರ ಮೇಲೆ ಕಾಲಿ ಅದ್ರ ನೆನೆಸ್ಕೊ, ನೀ ಚಿತ್ರಾನ್ನ ಬರುತ್ತೆ. ಮಾಡಿ ಆರಾಮಾಗಿ, ಪರವಾಗಿಲ್ಲ, ಮಾಡಿ ಟೆನ್ಷನ್ ತಗೋಬೇಡ. ಒಂಚೂರು ನೆನಪು, ಅದಕ್ಕೆ ಆವಾಗ ಪ್ರಾಕ್ಟೀಸ್ ಮಾಡು. ಜೋರಾಗಿ ಒಬ್ಬೊಬ್ಬನೇ ಪ್ರಾಕ್ಟೀಸ್ ಮಾಡಬೇಕು. ಡೈಲಾಗ್ಗಳನ್ನು ಒಬ್ಬೊಬ್ಬನೇ ಓಡಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಅವಾಗ ನಿಮಗೆ ತಲೆ. ಈಗಳಿದಾವಪ್ಪ. ನೀನು ಹಿಂಗೆ ನಿಂತ್ಕೊಂಡಿರ್ತೀಯ ಕ್ಲಾಸಿಗೆ ಬಂದಾಗ, ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವ್ನು ಪ್ರಾಕ್ಟೀಸ್ ಮಾಡಿಲ್ವಾ? ಸಾರಿ ಮ್ಯಾಮ್. ಹ್ಞೂ ಹಾಗಂತ ನಿಂತ್ಕೊಂಡ್ಬಿಟ್ಟ. ಹಾಕ್ಬಿಟ್ಟ, ಮರಿಬೇಡ ಕಣೋ.